ವೀಕ್ಷಕರೇ, ಇವತ್ತು ನಾವು ದೊಡ್ಡ ಪತ್ರೆ ಬಗ್ಗೆ ತಿಳ್ಕೊಳ್ಳೋಣ. ದೊಡ್ಡ ಪತ್ರೆ ಒಂದು ಔಷಧಿ ಗಿಡ. ಇದನ್ನು ಪರ್ಣಯವಾನಿ ಅಂತ ಕೂಡ ಹೇಳ್ತಾರೆ. ಇಂಗ್ಲೀಷಲ್ಲಿ ಮೆಕ್ಸಿಕನ್ ಬೋರೇಜ್, ಮೆಕ್ಸಿಕನ್ ಮಿಂಟ್, ಇಂಡಿಯನ್ ಬೋರೇಜ್ ಅಂತ ಕೂಡ ಕರೀತಾರೆ. ವೈಜ್ಞಾನಿಕವಾಗಿ ಇದನ್ನು ಕೋಲಿಯಸ್ ಆಂಬೋಯ್ನಿಕಸ್ ಅನ್ನುವಂಥ ಹೆಸರಿದೆ. ಲ್ಯಾಮಿಯೇಸಿಯೆ ಅನ್ನುವಂಥ ಒಂದು ಸಸ್ಯ ಕುಟುಂಬದಿಂದ ಬಂದಿರುವಂಥ ಈ ಗಿಡ ಸಾಮಾನ್ಯವಾಗಿ ನಾವು ಮನೆ ಅಂಗಳದಲ್ಲಿರ್ಬೋದು, ಕುಂಡಗಳಲ್ಲಿ ಇದನ್ನು ಬೆಳೆಸೋದನ್ನು ನೋಡಿರ್ತೀವಿ. ಅಡುಗೆಗೂ ಕೂಡ ಬಳಸ್ಬೋದು, ಹಾಗೆ ಔಷಧಿಗೂ ಕೂಡ ಇದನ್ನು ಬಳಸ್ಬೋದು. ಎಲೆಗಳು ಸಾಕಷ್ಟು ಸುಗಂಧವಾಗಿರೋದ್ರಿಂದ ಇದಕ್ಕೆ ಸಾಂಬ್ರಾಣಿ ಗಿಡ ಅಂತ ಕೂಡ ಕರೀತಾರೆ. ಹಾಗೆ ಅಜ್ವೈನ್ ಗಿಡ ಅಂತ ಕೂಡ ಕರೆಯೋದನ್ನು ಕೇಳಿದ್ದೇವೆ. ಸುಮಾರು 50 ಸೆಂಟಿಮೀಟರ್ನಷ್ಟು ಎತ್ತರ ಬೆಳೆಯುವ ಈ ಸಸ್ಯ, ಇದರ ಎಲೆ ದುಂಡಾಗಿ ರಸಭರಿತವಾಗಿದ್ದು ಹುಳಿ ಹಾಗೆ ಖಾರದ ಒಂದು ಮಿಶ್ರಣವನ್ನು ಹೊಂದಿರುತ್ತೆ. ಈ ಗಿಡವನ್ನು ನೀವು ಬೆಳೆಸಬೇಕು ಅಂತ ಅಂದರೆ ಕಾಂಡಗಳನ್ನು ಕಟಿಂಗ್ ಮಾಡಿ ಕೂಡ ಬೆಳೆಸ್ಕೋಬಹುದು. ಇದರಲ್ಲಿ ಎಲೆ ಉಪಯುಕ್ತವಾದಂತಹ ಭಾಗ. ಇದನ್ನು ಯಾವ ರೀತಿಯಾಗಿ ಬಳಕೆ ಮಾಡಬೇಕು ಅಂತ ಅಂದರೆ, 2 ದೊಡ್ಡ ಪತ್ರೆ ಎಲೆಯನ್ನು ಕೆಂಡದ ಮೇಲೆ ಬಾಡಿಸಿ ಅದಕ್ಕೆ ರಸವನ್ನು ತೆಗೆದು 3 ದಿನ ಅದನ್ನು ದಿನಕ್ಕೆ 3 ಬಾರಿ ಸೇವಿಸೋದ್ರಿಂದ ಶೀತ ಮತ್ತು ಜ್ವರ ಕಡಿಮೆ ಆಗುತ್ತೆ. ಹಾಗೆ ಅಜೀರ್ಣ ಇರ್ಬೋದು, ಚರ್ಮ ರೋಗಗಳಿರ್ಬೋದು, ಅದಕ್ಕೂ ಕೂಡ ಇದರ ಎಲೆಯ ಒಂದು ಚಟ್ನಿ ಇರ್ಬೋದು, ತಂಬುಳಿಯನ್ನು ಮಾಡಿ ಕೂಡ ನಾವು ಆಹಾರದ ರೂಪದಲ್ಲಿ ಸೇವನೆಯನ್ನು ಮಾಡಬಹುದು. ಹಾಗೆ ಇದರ ಎಲೆಯಿಂದ ರಸವನ್ನು ತೆಗೆದು ಪಿತ್ತಗಂಧೆಯಲ್ಲಿ ಲೇಪಿಸಬಹುದು. ಹಾಗೆ ತಂಬುಳಿ ರೂಪದಲ್ಲೂ ಕೂಡ ನಾವು ಸೇವನೆಯನ್ನು ಮಾಡಬಹುದು. ಅಲ್ಲದೆ 1 ಚಮಚ ಎಲೆಯಿಂದ 1 ಚಮಚ ರಸವನ್ನು ತೆಗೆದು ಎಲೆಗಳಿಂದ ಇದನ್ನು 1 ಲೋಟ ಮಜ್ಜಿಗೆಯೊಂದಿಗೆ ಬೆರೆಸಿ ಕುಡಿಯೋದ್ರಿಂದ ಅತಿಸಾರ ನಾವು ಕಡಿಮೆ ಮಾಡಬಹುದು. ಹಾಗೆ ದೊಡ್ಡ ಪತ್ರೆ ಎಲೆಯನ್ನು ದಿನನಿತ್ಯ ಅಗಿಯೋದ್ರಿಂದ ಅಜೀರ್ಣದ ಸಮಸ್ಯೆ ಇರ್ಬೋದು, ಬಾಯಿಯಿಂದ ಕೆಟ್ಟ ವಾಸನೆ ಬರುವಂಥದ್ದು ಇರ್ಬೋದು, ಹೊಟ್ಟೆ ಹುಳು, ಹಾಗೆ ಜೀರ್ಣ ಸಂಬಂಧಿ ಯಾವುದೇ ಒಂದು ಕಾಯಿಲೆ ಇದ್ರೂ ಕೂಡ ಅದನ್ನು ಗುಣಪಡಿಸೋದಕ್ಕೆ ಸಹಾಯ ಆಗುತ್ತೆ. ಹಾಗೆ 1 ಎಲೆಯನ್ನು ನಾವು 3 ರಿಂದ 4 ಹರಳು ಉಪ್ಪಿನೊಂದಿಗೆ ಸೇರಿಸಿ ಜಗಿದ್ರೆ ಕೆಮ್ಮು ಕೂಡ ನಿವಾರಣೆ ಆಗುತ್ತೆ. ಇದಿಷ್ಟು ದೊಡ್ಡ ಪತ್ರೆ ಕುರಿತು ಮಾಹಿತಿ. ಧನ್ಯವಾದಗಳು.